ಹುಬ್ಬಳ್ಳಿ ಸೆಂಟ್ರಲ್ ವಿಧಾನಸಭಾ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಮುಖಂಡ ರಜತ್ ಉಳ್ಳಾಗಡ್ಡಿ ಮಠ ಅವರ ನುಡಿದಂತೆ ನಡೆದ ಯಾತ್ರೆ 7ನೇ ದಿನಕ್ಕೆ ಕಾಲಿಟ್ಟಿದ್ದು ಇಂದು ಎಬಿಎಂ ತೆಲುಗು ಬೇಪ್ಟಿಸ್ಟ್ ಚರ್ಚ್ನಿಂದ ಯಾತ್ರೆಗೆ ಚಾಲನೆ ನೀಡಲಾಗಿದೆ। ಹುಬ್ಬಳ್ಳಿ ಸೆಂಟ್ರಲ್ ವಿಧಾನಸಭಾ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಮುಖಂಡ ರಜತ್ ಉಳ್ಳಾಗಡ್ಡಿ ಮಠ ನೇತೃತ್ವದಲ್ಲಿ ನುಡಿದಂತೆ ನಡೆದ ಯಾತ್ರೆ ಅದ್ಧೂರಿಯಾಗಿ ಸಾಗುತ್ತಿದೆ। ಗ್ಯಾರಂಟಿ ಯೋಜನೆಗಳ ಬಗ್ಗೆ ಬಿಜೆಪಿ ನಾಯಕರು ಮಾಡುತ್ತಿರುವ ಟೀಕೆಗಳಿಗೆ ಈ ಯಾತ್ರೆಯ ಮೂಲಕವೇ ರಜತ್ ಟಾಂಗ್ ನೀಡಿದ್ದಾರೆ। ಯಾತ್ರೆಗೆ ಆಗಮಿಸಿದ ರಜತ್ ಅವರಿಗೆ ಕಾಂಗ್ರೆಸ್ ಕಾರ್ಯಕರ್ತರು ಪಟಾಕಿ ಸಿಡಿಸಿ ಆರತಿ ಬೆಳಗುವ ಮೂಲಕ ಅದ್ಧೂರಿ ಸ್ವಾಗತ ಕೋರಿದ್ರು। ಗಲ್ಲಿಗಳಲ್ಲಿ ಸಂಚರಿಸಿದ ಯಾತ್ರೆಗೆ ಸಾರ್ವಜನಿಕರಿಂದ ಅಭೂತಪೂರ್ವ ಬೆಂಬಲ ವ್ಯಕ್ತವಾಗಿದೆ। ಇದೇ ವೇಳೆ ಉಳ್ಳಾಗಡ್ಡಿ ಮಠ ನಮ್ಮ ಸರ್ಕಾರ ನುಡಿದಂತೆ ಪಂಚ ಗ್ಯಾರಂಟಿಗಳನ್ನು ಜಾರಿಗೆ ಮಾಡಿದೆ, ಬಿಜೆಪಿ ನಾಯಕರು ಈ ಯೋಜನೆಗಳನ್ನು ಸುಳ್ಳು ಎಂದು ಟೀಕಿಸಿದ್ದರು। ಆದರೆ ಇಂದು ಬಡ ಮಹಿಳೆಯರು ಗೃಹಲಕ್ಷ್ಮಿ ಯೋಜನೆಯ ಹಣದಿಂದ ತಮ್ಮ ಸಾಲ ತೀರಿಸಿಕೊಳ್ಳುತ್ತಿದ್ದಾರೆ। ಬಿಜೆಪಿ ಶ್ರೀಮಂತರ ಪರವಾಗಿದ್ದರೆ ಕಾಂಗ್ರೆಸ್ ಎಂದಿಗೂ ಬಡವರ ಮತ್ತು ದಲಿತರ ಪರವಾಗಿದೆ ಎಂದು ಪ್ರತಿಪಕ್ಷಗಳಿಗೆ ತಿರುಗೇಟು ನೀಡಿದ್ದಾರೆ। ಪಾಲಿಕೆ ಸದಸ್ಯೆ ಸುವರ್ಣ ಕಲಕುಂಟ್ಲಾ ಕೂಡ ಯಾತ್ರೆಯಲ್ಲಿ ಭಾಗವಹಿಸಿ ಸರ್ಕಾರದ ಯೋಜನೆಗಳನ್ನು ಶ್ಲಾಘನೆ ಮಾಡಿದ್ದಾರೆ। ప్రభు రాజకీయ ప్రస్థానంలో ప్రభు ఈ రీతిగా మీరు ముందుకు నడిపిస్తున్న విధానం స్తోత్రాలు। వారు చేస్తున్నటువంటి ప్రతి ఒక్క సేవలో ప్రభు ప్రజా సేవలో మీరు తోడుగా ఉంటున్నారు, అందులో బట్టి మీకు వందనాలు। మా మధ్యకి నడిపించారు। అదే రీతిగా ఈ సభలో ప్రభు మా యొక్క కార్పొరేటర్ గారు అనేటువంటి శ్రీమతి సువర్ణమ్మ గారిని బట్టి కూడా మేము స్తుతిస్తున్నాం। వారి యొక్క సభలో వారి యొక్క జీవితంలో ప్రభు ఇంకను ప్రభు అనేకమైనటువంటి ప్రజాస్వామ్యంలో అనేకమైనటువంటి సేవలు కొనసాగిస్తూ ప్రజలకు మేలుకరంగా ఉపకారంగా దీవెనకరంగా ఆశీర్వాదకరంగా ఉంటున్నారు। మహాశక్తివంతుడా మీ ఘనమైనటువంటి నామానికి స్తోత్రములు వందనాలు తెలియజేస్తాను। ಸಿದ್ದರಾಮಯ್ಯನವರು ಡಿ.ಕೆ. ಶಿವಕುಮಾರ್ ಅವರು ಏನು ಮಾತು ಕೊಟ್ಟಿದ್ರು ಆ ಮಾತು ಕರ್ನಾಟಕ ರಾಜ್ಯದ 1,26,00,000 ಮಹಿಳೆಯರ ಖಾತೆಗೆ 26ನೇ ಕಂತಿನ ಗೃಹಲಕ್ಷ್ಮಿ ಬಿಡುಗಡೆಯಾಗಿ ಪ್ರತಿಯೊಬ್ಬ ಗೃಹಿಣಿಯ ಖಾತೆಗೆ 52,000 ರೂಪಾಯಿ ದುಡ್ಡು ನಮ್ಮ ಸರ್ಕಾರದ ವತಿಯಿಂದ ಬಿಡುಗಡೆ ಆದಕ್ಕೋಸ್ಕರ ಹುಬ್ಬಳ್ಳಿ ನಗರದ ವಿವಿಧ ವಾರ್ಡ್ಗಳಿಗೆ ನಾವು ತೆರಳಿ ಮಹಿಳೆಯರನ್ನ ಭೇಟಿಯಾಗಿ ಅವ್ರಿಗೆ ಅಭಿನಂದನೆ ಸಲ್ಲಿಸುವಂಥ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ। 2023ರ ಚುನಾವಣೆ ಸಂದರ್ಭದಲ್ಲಿ ನಾವು ಮನೆಗಳಿಗೆ ತೆರಳಿ ಗ್ಯಾರಂಟಿ ಕಾರ್ಡನ್ನು ಕೊಟ್ಟಿದ್ವಿ। ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬಂದ 1ನೇ ದಿನವೇ ಪಂಚ ಗ್ಯಾರಂಟಿಯನ್ನು ಅನುಷ್ಠಾನಕ್ಕೆ ತಂದು ಇಡೀ ವಿಶ್ವದಲ್ಲಿ 500 ಕೋಟಿಗೂ ಜಾಸ್ತಿ ಉಚಿತ ಟಿಕೆಟನ್ನು ಕೊಟ್ಟಂಥ ಕರ್ನಾಟಕ ರಸ್ತೆ ಸಾರಿಗೆ ನಿಗಮಕ್ಕೆ ವಿಶ್ವ ದಾಖಲೆ ಇವತ್ತು ದೊರಕಿದೆ। ಅದೇ ರೀತಿ ಅನ್ನಭಾಗ್ಯ ಕಾರ್ಯಕ್ರಮದಿಂದ ಪ್ರತಿ ವ್ಯಕ್ತಿಗೆ 10 kg ಅಕ್ಕಿ ಕೊಡೋದಿರ್ಬೋದು। ಈ ವರ್ಷದಿಂದ ಈ ತಿಂಗಳಿಂದ 70 ವಯಸ್ಸದ ಯಜಮಾನರಿಗೆ ಮನೆ ಬಾಗಿಲಿಗೆ ರೇಷನ್ ಕೊಡುವಂಥ ಕಾರ್ಯಕ್ರಮ ನಮ್ಮ ಸರ್ಕಾರ ಇಟ್ಕೊಂಡಿದೆ। ಬರೋ ದಿನಗಳಲ್ಲಿ ಇಂದಿರಾ ಕಿಟ್ ಬಿಡುಗಡೆ ಆಗಿದ್ದು ದವಸ ಧಾನ್ಯ ಉಪ್ಪು ಎಣ್ಣೆಯೊಂದಿಗೆ ರಾಜ್ಯದ ಬಡ ಜನತೆಗೆ ಹಸು ನೀಗಿಸುವಂಥ ಕೆಲಸ ಕಾಂಗ್ರೆಸ್ ಸರ್ಕಾರ ಮಾಡ್ತಾ ಇದೆ। ಇನ್ನು ಮನೆಗೆ ಉಚಿತ ಕರೆಂಟ್ ಕೊಡುವಂಥ ಕಾರ್ಯಕ್ರಮ ಇರ್ಬೋದು। ಅದೇ ರೀತಿ ಪಂಚ ಗ್ಯಾರಂಟಿಗಳನ್ನು ಸಂಪೂರ್ಣವಾಗಿ ಅನುಷ್ಠಾನಕ್ಕೆ ತಂದಕ್ಕೋಸ್ಕರ ಇಡೀ ಹುಬ್ಬಳ್ಳಿ ಸೆಂಟ್ರಲ್ ವಿಧಾನಸಭಾ ಮತಕ್ಷೇತ್ರದಲ್ಲಿ ನಾವು 30 ದಿನಗಳ ಪಾದಯಾತ್ರೆಯನ್ನು ಹಮ್ಮಿಕೊಂಡಿದ್ದೀವಿ। ಇವತ್ತು 7ನೇ ದಿನ ಯಶಸ್ವಿಯಾಗಿ ಸುಮಾರು 7-8 ಸಾವಿರ ಮನೆಗಳಿಗೆ ನಾವು ತಲುಪಿದ್ದೀವಿ। ಹೋದಲ್ಲಿ ಬಂದಲ್ಲೆಲ್ಲ ಹೆಣ್ಮಕ್ಳು ಕೈ ಹಿಡ್ಕೊಂಡು ಒಳಗೆ ಕರ್ಕೊಂಡೋಗಿ ಈ ವಾಷಿಂಗ್ ಮಷೀನು, ಫ್ರಿಜ್ಜು, ಟಿವಿ ಗೃಹಲಕ್ಷ್ಮಿ ದುಡ್ಡಿಂದ ತೊಗೊಂಡಿದ್ದೀವಿ ಅಂತ ಹೇಳ್ತಾ ಇದ್ದಾರೆ। ಕೆಲವೊಂದಿಷ್ಟು ಕಡೆ ಜನ ಭಾವುಕರಾಗಿ ಇದ್ದ ಸಾಲ ಹರ್ಕೊಂಡಿವಿ ಅಂತಾರೆ, ಒಂದಿಷ್ಟು ಜನ ಮಕ್ಕಳು ವಿದ್ಯಾಭ್ಯಾಸಕ್ಕೆ ದುಡ್ಡನ್ನು ಉಪಯೋಗಿಸಿ ಅಂತಾರೆ, ಒಂದಿಷ್ಟು ಜನ ಅದರಲ್ಲಿ ಹೆಣ್ಮಕ್ಳು ಮದುವೆ ಮಾಡಿ ಅಂತಾರೆ। ಒಟ್ಟಾರೆ ಜನಪ್ರಿಯವಾಗಿ ಕಾಂಗ್ರೆಸ್ ಗ್ಯಾರಂಟಿ ಹುಬ್ಬಳ್ಳಿ ಸೆಂಟ್ರಲ್ ಕ್ಷೇತ್ರದಲ್ಲಿ ನಡೀತಾ ಇದೆ। ಇದೇ ರೀತಿ ರಾಜ್ಯದಲ್ಲೂ ಕೂಡ ಒಂದು ಯಶಸ್ವಿ ಕಾರ್ಯಕ್ರಮ ಆಗಿದೆ ಅಂತ ನಾನು ಭಾವಿಸ್ತೀನಿ। ಬಿಜೆಪಿಯವರು ನಾವು ಗ್ಯಾರಂಟಿ ಕಾರ್ಡ್ನ ಕೊಡ್ಬೇಕಾದ್ರೆ ಕಾಂಗ್ರೆಸ್ ಅವರು ಸುಳ್ಳು ಹೇಳ್ತಾ ಇದ್ದಾರೆ ಅಂತ ಹೇಳಿದ್ರು। ಇವತ್ತು ಗ್ಯಾರಂಟಿ ಯಶಸ್ವಿ ಆದಾಗ ಅದರ ವಿರುದ್ಧ ಅಪಪ್ರಚಾರ ಮಾಡ್ತಾ ಇದ್ದಾರೆ। ಭಾರತೀಯ ಜನತಾ ಪಾರ್ಟಿಯವರು ಒಟ್ಟಾರೆ ಸೂಟ್ ಬೂಟು ಶ್ರೀಮಂತರು ಸ್ಥಿತಿಕರು ಅದಾನಿ ಅಂಬಾನಿ ಜೊತೆ ಇರೋರು, ಕಾಂಗ್ರೆಸ್ ಪಕ್ಷ ಬಡವರು ದೀನ ದಲಿತರು ಆರ್ಥಿಕವಾಗಿ ಹಿಂದುಳಿದಂಥ ಜನರ ಜೊತೆ ಇರುವಂಥ ಪಕ್ಷ ಯಾವುದಾದ್ರೂ ಇದ್ರೂ ಅದು ಕಾಂಗ್ರೆಸ್ ಪಕ್ಷ।
ಪ್ರತಿ ಜನ ಸ್ವಯಂ ಪ್ರೇರಿತವಾಗಿ ನಾವೆಲ್ಲೆಲ್ಲಿ ಹೋಗ್ತಾ ಇದ್ದೀವಿ ಹೊರಗೆ ಬಂದು ನಮ್ಮ ಜೊತೆ ಮನೆಗೆ ತೆರಳಿ ಒಂದು ಯಶಸ್ವಿಯಾದಂಥ ಈ ಪಾದಯಾತ್ರೆ ನಡೀತಾ ಇದೆ. ಇವತ್ತು 7ನೇ ದಿನದ ಪಾದಯಾತ್ರೆ ಐತ್ರಿ. 25 ವಾರ್ಡ್ಗಳು ಇರೋದ್ರಿಂದ ಸುಮಾರು 30 ದಿನಗಳ ಕಾಲ ಈ ಪಾದಯಾತ್ರೆ ಕಂಟಿನ್ಯೂಸ್ ಆಗಿ ನಾನ್ ಸ್ಟಾಪ್ ಆಗಿ ನಡೀತದೆ. ಏನ್ರಿ ಎಲ್ಲ ಈಗ ನೋಡ್ರಿ, ಇವತ್ತು 7ನೇ ವಾರ್ಡ್ ರೀ. ಈ ರೀತಿ ಇನ್ನೂ 25 ವಾರ್ಡ್ 7 ವಾರ್ಡ್ ತೆಗೆದ್ರೆ 18 ವಾರ್ಡ್ ಉಳಿತಾವೆ. ಹಬ್ಬದ ವಾತಾವರಣ ಐತ್ರಿ. ನೋಡ್ರಿ, ಎಲ್ಲಿ ಹೋದ್ರು ಜನ ನೀವು ನುಡಿದಂತೆ ನಡೆದಿರಿ. ಸಿದ್ದರಾಮಯ್ಯನವರು, ಡಿ ಕೆ ಶಿವಕುಮಾರ್ ಅವರು ಏನು ಮಾತು ಕೊಟ್ಟಿದ್ರು ಆ ಮಾತಿನ ಪ್ರಕಾರ ನಡೆದಿರಿ ಅಂತೇಳಿ ನಮ್ಗೆ ಇನ್ನು ಮುಂದೆ ಇದಕ್ಕಿಂತ ಇನ್ನೂ ಹೆಚ್ಚಿಗೆ ಇನ್ನೂ ಆಗಲಿ ಅಂತೇಳಿ ನಾವು ಪೂರೈಸ್ತೀನಿ. ಥ್ಯಾಂಕ್ ಯು ಸರ್. ವಾರ್ಡ್ದಲ್ಲಿ 260 ಜನ ಗೃಹಲಕ್ಷ್ಮಿದು ದುಡ್ಡು ಪಡೆದಿದ್ದಾರೆ. ಅವರೆಲ್ಲರೂ ಭಾಳ ಮಂದಿ ನಮಗೆ ಮನೆಯಲ್ಲಿ ಹೊಲಿಗೆ ಮಿಷನ್ ಆಗಲಿ, ಕೆಲವು ಮಂದಿ ಮನೆ ಪೇಂಟಿಂಗ್ ಸಹಿತ ಮಾಡ್ಕೊಂಡಿಲ್ಲರಿ. ಈ ದುಡ್ಡಿಲಿಂದ ಕೆಲವು ಮಂದಿ ಮನೆ ಪೇಂಟಿಂಗ್ ಸಹಿತ ಮಾಡ್ಕೊಂಡಿದ್ದಾರೆ. ಮದುವೆಗೆ ಸೀರೆನೂ ತೊಗೊಂಡಿದ್ದಾರೆ, ನಮಗೆಲ್ಲ ತೋರಿಸಿದ್ದಾರೆ. ಇಂಥ ಒಂದು ಅಂದರೆ ಹೆಣ್ಣು ಮಕ್ಕಳದು ಯಾವ ಥರ ಉಪಯೋಗ ಐತಿ, ಅವ್ರ ಸಮಸ್ಯೆ ಏನಂಥೇಳಿ ಒಂದು ಹೆಣ್ಣು ಮಗಳಾಗಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಅದನ್ನು ವಿಚಾರ ಮಾಡಿ ನಮ್ಮ ಸನ್ಮಾನ್ಯ ಸಿದ್ದರಾಮಯ್ಯವರು, ಡಿ ಕೆ ಶಿವಕುಮಾರ್ ಅವ್ರ ನೇತೃತ್ವದಲ್ಲಿ ಈ ಒಂದು ಒಳ್ಳೆಯ ಕಾರ್ಯಕ್ರಮ ಕೊಟ್ಟು ನಮ್ಮ ಹೆಣ್ಣು ಮಕ್ಕಳಿಗೆ ತುಂಬ ಹೃದಯ ತುಂಬಿದಂಥ ಒಂದು ಪ್ರೀತಿಯಾಗಿದೆ ಅವ್ರ ಮೇಲೆ. ನಾವು ಅವ್ರ ಪ್ರೀತಿಗೋಸ್ಕರ ನಾವು ಮನಸ್ಫೂರ್ತಿಯಾಗಿ ಪ್ರತಿಯೊಂದು ಮನೆ ತೆರಳಿ ಅವ್ರಿಗೆಲ್ಲ ಶುಭಾಶಯ ಕೋರ್ತಾ ಇದ್ದೀವಿ. ಇನ್ನು ಮುಂದೆ ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.